ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು 50-80 4,000 ಸ್ಕ್ವೇರ್ ಫೀಟ್ ಇರುವಂತಹ ಲ್ಯಾಂಡ್ ಏರಿಯಾ ಇರುವಂತಹ ಕಮರ್ಷಿಯಲ್ ಸೈಟ್. ಯು ಕ್ಯಾನ್ ಟೆಕ್ನಿಕಲ್ ಇಟ್ ಕರೆಂಟ್ಲಿ ಕಮರ್ಷಿಯಲ್ ಸೈಟ್ ಆರ್ ಫ್ಯೂಚರ್ ಕಮರ್ಷಿಯಲ್ ಸೈಟ್ ಅಂತಲೂ ಹೇಳ್ಬೋದು, ಎರಡೂ ಹೇಳ್ಬೋದು. ಎಲ್ಲಿದ್ದೀನಿ ಇವತ್ತು ಅಂತಂದರೆ ಮೈಸೂರು SBM ಲೇಔಟ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೌಕರರ ಬಡಾವಣೆಯಲ್ಲಿ ನಾನಿದ್ದೀನಿ. ಬೋಗಾದಿ ರಸ್ತೆಯಲ್ಲಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ SBM ಲೇಔಟ್ ಎಲ್ಲಿದೆ, ಇನ್ಯಾವುದರ SBM 2-3 SBM ಲೇಔಟ್ ಇದೆಯಾ ನೋಡಿ. ಇದಿರೋದು ಬೋಗಾದಿ ರಸ್ತೆಯಲ್ಲಿರುವಂತಹ SBM ಲೇಔಟು. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಲ್ಲಿದೆ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 8 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ನಾನು ಟೇಕ್ ಮೈಸೂರು ಪ್ಯಾಲೇಸ್ ಆದ ಸಿಟಿ ಸೆಂಟರ್ ಅಥವಾ ಅರಸು ರೋಡ್ನ ಸಿಟಿ ಸೆಂಟರ್ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂಥ ರಿಂಗ್ ರೋಡಲ್ಲಿರುವಂಥ ಪೆಟ್ರೋಲ್ ಬಂಕ್ ಅಥವಾ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ನಾವು ಬೆಂಗಳೂರಿಂದ ಈ ವಿಡಿಯೋ ನೋಡ್ತಾ ಇದ್ದೀವಿ, ಅಥವಾ ಬೆಂಗಳೂರಿಂದ ಅಥವಾ ನಾವು ಬೆಂಗಳೂರು ಕಡೆಯಿಂದ ಮೈಸೂರಿಗೆ ಬಂದು ಇಲ್ಲಿಗೆ ಬರೋದು ಹೆಂಗೆ ಅಂತಂದರೆ, ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯಾ ಅಂತ ಹಾಸ್ಪಿಟ್ಲ್ ಇತ್ತು. ನೀವು ಬೆಂಗಳೂರಿಂದ ಮೈಸೂರಿಗೆ ಎಂಟ್ರ್ ಆಗ್ಬೇಕಾರೆ ಅಲ್ಲಿಂದ ಬಂದು ನೀವು ಬಲಭಾಗಕ್ಕೆ ತಿರುಗಿ ರೈಟ್ ಸೈಡ್ ತಿರುಗಿದ್ರೆ, ಅಂದರೆ ಕೊಲಂಬಿಯಾ ಏಷ್ಯಾ ಅಥವಾ ಮಣಿಪಾಲ್ ಹಾಸ್ಪಿಟಲ್ ರೈಟಿಗೆ ತಿರುಗಿದಲ್ಲಿ ಸರಿಸುಮಾರು ಅಲ್ಲಿಂದ 4.25 ಕಿಲೋಮೀಟ್ರ್ ನೀವು ಸಂಚರಿಸಿದಲ್ಲಿ ನಿಮಗೆ ಬೋಗಾದಿ ಅಂತ ಒಂದು ರಿಂಗ್ ರೋಡಲ್ಲಿ ಒಂದು ಜಂಕ್ಷನ್ ಸಿಗುತ್ತೆ. ಅಲ್ಲಿಂದ ತಿರುಗಿದ ತಕ್ಷಣ ಬಲಭಾಗಕ್ಕೆ ತಿರುಗಿದ್ರೆ, ಎಡಭಾಗಕ್ಕೆ ತಿರುಗಿದ್ರೆ SJC ಇಂಜಿನಿಯರಿಂಗ್ ಕಾಲೇಜು, ಸ್ಪೀಚ್ ಆ್ಯಂಡ್ ಹಿಯರಿಂಗು ಸಿಟಿ ಕಡೆ ಅಂದರೆ ಮೈಸೂರು ಪ್ಯಾಲೇಸ್ ಕಡೆ ಹೋಗುತ್ತೆ. ರೈಟ್ ಸೈಡಿಗೆ ತಿರುಗಿದಲ್ಲಿ ಈ ಬೋಗಾದಿ ರಸ್ತೆಯಲ್ಲಿರುವಂಥ SBM ಲೇಔಟ್ ನಾವು ಒಳಗೆ ಬರ್ತೀನಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಏನು ಈ ವೆಹಿಕಲ್ ದಿಸ್ ಇಸ್ 60 ಫೀಟ್ ರೋಡು, ಸಾರಿ 80 ಫೀಟ್ ರೋಡ್ ಇದು. ಅಲ್ಲಿ ಕಾಣಿಸ್ತಾ ಇದೆ, ದಟ್ ಈಸ್ ದಿ ಈ SBM ಲೇಔಟ್ದು ಮೇಯ್ನ್ ಆರ್ಚ್ ಇದು. ಸೊ ಆರ್ಚಿಂದ ಎಕ್ಸಾಕ್ಟ್ಲಿ ಒಂದು 100 to 150 ಮೀಟರ್ಸಲ್ಲಿರುವಂಥದ್ದು. ಹೇಳಬೇಕು ಅಂತಂದರೆ ಒಂದು ಇಲ್ಲಿಂದ ಒಂದು 10 50-80 ಸೈಟ್ಗಳು, 10ರಿಂದ 11 50-80 ಸೈಟ್ಗಳಿರ್ಬೋದು. ದಿಸ್ ಏನು ಈ ಕಾಂಪೌಂಡೆಡ್ ದಿಸ್ ಇಸ್ ದ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಬಹಳ ಹಳೆಯ ಲೇಔಟ್. ಯಾಕೆ ಬಹಳ ಹಳೆಯ ಲೇಔಟ್ ಅಂದರೆ, ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನನಗೆ ಲಾಡ್ಜರ ಪ್ರಕಾರ, ನಾನು ಕೇಳಿರುವಂತಹ ಪ್ರಕಾರ ಸರಿಸುಮಾರು 20-25 ವರ್ಷ ಹಳೆಯ ಲೇಔಟು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್, ಟಾರ್ ರೋಡು, ಕನೆಕ್ಟಿವಿಟಿ ಎಲ್ಲವೂ ಇರುವಂಥದ್ದು. ಇಲ್ಲಿ ನಾವು ಏನು, ನಾನು ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂದ ತಕ್ಷಣ ಏನು ನಾವು ಇವತ್ತು ನಾವು ಈ ಪ್ರಾಪರ್ಟಿನ ಬೈ ಮಾಡ್ತೀವಿ. ಇಲ್ಲಿ ಎಷ್ಟು ಫ್ಲೋರ್ ಕಟ್ಬೋದು ಅನ್ನೋದು ಭಾಳಷ್ಟು ಕುತೂಹಲಕಾರಿ ವಿಚಾರ. 3ರಿಂದ 4 ಫ್ಲೋರ್ ಕಟ್ಟಬಹುದು, ಅಥವಾ ನೀವು 4ರಿಂದ 6 ಮನೆಗಳನ್ನ ಕಟ್ಟಿ ರೆಂಟಿಗೆ ಕೊಡ್ಬೋದು. ಗ್ರೌಂಡ್ ಫ್ಲೋರ್ನ ಎಂಟೈರ್ ನೀವು ಕಮರ್ಷಿಯಲ್ ಪರ್ಪಸ್ಗೆ ಕೊಟ್ಟು ಅದರ ಮೇಲ್ಗಡೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 3ರಿಂದ 6 ಮನೆಗಳನ್ನ ಕಟ್ಟಿ ರೆಂಟಿಗೆ ಕೊಡ್ಬೋದು. ಎಂಟೈರ್ ಫುಲ್ ಬಿಲ್ಡಿಂಗ್ನ ನೀವು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ 50-80 ಈಸ್ಟ್ ಫೇಸಿಂಗ್ ಸೈಟ್ ಇದು. ಮೇನ್ ರೋಡಲ್ಲಿರುವಂತಹ ಈಸ್ಟ್ ಫೇಸಿಂಗ್ ಸೈಟ್ನ ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ SBM ಲೇಔಟ್. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಲೇಔಟ್ ಇದೆ, ಅದ್ರ ಎಂಟ್ರೆನ್ಸಲ್ಲಿರುವಂತಹ ಲೇಔಟು. ಸೊ ಮುಂಬರುವ ದಿವಸಗಳಲ್ಲೂ ಬಹಳಷ್ಟು ಇಲ್ಲಿಗೆ ಬೇಡಿಕೆ ಇರುವಂಥದ್ದು. ಯಾವುದಕ್ಕೆ ಬೇಡಿಕೆ? ಶಾಪಿಂಗ್ ಸೆಂಟರ್ಗಳಿರ್ಬೋದು, ಅಥವಾ ದಿನನಿತ್ಯಕ್ಕೆ ಬೇಕಾಗುವಷ್ಟು ಸೂಪರ್ ಮಾರ್ಕೆಟ್ಗಳನ್ನ ಮಾಡಲಿಕ್ಕೆ ಇಲ್ಲಿ ಮುಂಬರುವ ದಿವಸಗಳಲ್ಲಿ ಭಾಳಷ್ಟು ಬೇಡಿಕೆ ಬರುತ್ತೆ. ಯಾಕಂದರೆ ದಿಸ್ ಇಸ್ ಅನ್ ಫ್ಯೂಚರ್ ಸೂಪರ್ ಅಪ್ಕಮಿಂಗ್ ಏರಿಯಾಸ್ ಆಫ್ ಮೈಸೂರು ಇದು. ಯಾಕಂದರೆ ಇದಾದ ನಂತರ ನನಗೆ ತಿಳಿದಿರೋ ಮಟ್ಟಿಗೆ 100 ಲೇಔಟ್ಗಳಿದೆ, ಇದರೊಳಗೆ ಸಾವಿರಾರು ಮನೆಗಳಿದೆ. ಇದು SBM ಲೇಔಟ್, SBM ರೂಪಾನಗರ್ ಇದೆ, ದೀಪಾನಗರ್ ಇದೆ. ಇದಾದ ತಕ್ಷಣ ದಿಸ್ ರೋಡ್ ಕನೆಕ್ಟು ದಟ್ಗಳಿಗೋ ಕನೆಕ್ಟ್ ಆಗುತ್ತೆ, ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರಕ್ಕೆ ಹೋಗಿ ನಿಲ್ಲುತ್ತೆ ಈ ರೋಡು. ಸೊ ಭಾಳಷ್ಟು ಕನೆಕ್ಟಿವಿಟಿ ವೈಸ್ ಭಾಳಷ್ಟು ಚೆನ್ನಾಗಿರುವಂಥದ್ದು. ಇನ್ನೊಂದು ಏನಂತಂದರೆ, ದಿಸ್ ಇಸ್ ಒನ್ ಆಫ್ ದಿ ವೆರಿ ಬಿಗ್ ಅಪ್ಕಮಿಂಗ್ ಏರಿಯಾಸ್. ಇದು ಎಂಡ್ ಆಗಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ 3ರಿಂದ 5 ಸಾವಿರ ನಿವೇಶನಗಳು ಈ ಸುತ್ತಮುತ್ತದಲ್ಲಿ ಇದೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ನಾನು ಕರೆಂಟ್ಲಿ ಆ ಕಮರ್ಷಿಯಲ್ ಪ್ರಾಪರ್ಟಿ ಆಲ್ಸೋ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೋಡ್ತಿರ್ಬೋದು ನೀವು, ಭಾಳಷ್ಟು ವೆಹಿಕಲ್ ಮೂವ್ಮೆಂಟ್ ಇದೆ. ಸೊ ಅದಕ್ಕೆ ನಾನು ರೋಡಿಂದ ಹಿಂದೆ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳಷ್ಟು ವೆಹಿಕಲ್ ಮೂವ್ಮೆಂಟ್ ಇರುವಂಥದ್ದು. ನಾನಿಲ್ಲಿಗೆ ಬೆಳಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಬರಲ್ಲ. ಸೊ ಮಿಡ್ ಆಫ್ಟರ್ನಲ್ಲೇ ಸ್ವಲ್ಪ ಯಾವಾಗ ವೆಹಿಕಲ್ ಮೂವ್ಮೆಂಟ್ ಲೋ ಇರುತ್ತೆ ಅವಾಗ ವೀಡಿಯೋ ಮಾಡ್ತೀನಿ. ಆದರೂ ಸಹ ಭಾಳಷ್ಟು ಇದೆ, ಭಾಳಷ್ಟು ಟ್ರಾಫಿಕ್ ಮೂವ್ಮೆಂಟ್ ಇರುವಂಥದ್ದು. ನಿಮಗೆ ಕಮರ್ಷಿಯಲ್, ಕರೆಂಟ್ ಕಮರ್ಷಿಯಲ್ ಆಲ್ಸೋ ಆ್ಯಂಡ್ ರೈಟ್ ಅವೇ ಫ್ಯೂಚರ್ ಕಮರ್ಷಿಯಲ್ ಆಲ್ಸೋ ಎರಡಕ್ಕೂ ಯೋಗ್ಯವಾಗಿರೋದು. ಇವಾಗ ನಾವು ತಗೋತೀನಿ, ನಾನು ಇವಾಗ ಏನೂ ಕಟ್ಟಲ್ಲ, ಫಾರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಇಲ್ಲಿ ಏರಿಯಾ ಇಂಪ್ರೂವ್ ಆದಮೇಲೆ ನಾನು ಕಟ್ತೀನಿ ಅಂದರೂ ಸಹ ಚೆನ್ನಾಗಿದೆ. ಈಗಲೇ ನಾನು ಇನ್ವೆಸ್ಟ್ ಮಾಡ್ತೀನಿ, ಈಗಲೇ ನನಗೆ ರೆಂಟಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತಾ ಅಂದರೆ ಎಸ್, ಡ್ಯುವಲ್ ಕಾಂಬಿನೇಷನ್ಲಿ ವರ್ಕ್ ಆಗುವಂಥದ್ದು. ಕೆಳಗೆ ಕಮರ್ಷಿಯಲ್ ಸ್ಪೇಸು, ಮೇಲ್ಗಡೆ ರೆಂಟಲ್ ಇನ್ಕಮ್ಗೆ ಅಪಾರ್ಟ್ಮೆಂಟ್ ಥರಗಳು ನೀವು ಮಾಡಿದ್ರೂ ಸಹ ವರ್ಕ್ ಆಗುವಂತಹ ಲೊಕೇಶನಲ್ಲಿ ಇರುವಂತಹ ಸೈಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಲೊಕೇಶನ್ನು, ರೇಟು, ಡೀಟೇಲ್ಸು, ಬ್ಯಾಂಕ್ ಲೋನು
ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ ದ ಡಿಸ್ಕ್ರಿಪ್ಷನ್ ಬಿಲೋ. ಮೈಸೂರಲ್ಲಿ ಈ ಥರ 2 ಕಾಂಬಿನೇಷನ್ಲು ವರ್ಕ್ ಆಗುವಂತಹ ಸೈಟ್ಗಳು ಬಹಳ ರೇರ್ ಸಿಗೋದು, ಒನ್ ಆಫ್ ಇಟ್ಸ್ ಕೈಂಡ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.